ಪೂಜಾ ಫೋನ್ ಹಚ್ಚಕತ್ತಾಳ. ಹೌದಾ, ಏನು ಕೇಳು? ಹಲೋ ಪೂಜಾವಾ. ಹಲೋ ಯವ್ವ. ಹಾಂ ಹೇಳುವ. ಹವ್ವ, ನಿನ್ನೆ ನನಗೆ ನಮ್ಮ ಅತ್ತಿ ಅಂದ್ರೆ ಒಬ್ರಿಗೊಂದು ಪಾಪು ಹೇಳಿದ್ವಲ್ಲ ನಾವು, ಅದಕ್ಕೆ ಅವರು ಪಾಪುನ ತಂದು ಕೊಟ್ರು ಬೇವ. 1,00,000 ಹೇಳಿದ್ವಿ ನಾವು ಕೊಡ್ತೇವೆ ಅಂತೇಳಿ. 1,10,000 ರೂಪಾಯಿ ಕೊಟ್ವಿ, ಯಾಕಂದ್ರೆ ಚಲೋ ಒಂದು ಹುಟ್ಟಿದ ಖುಷಿನ ತಂದು ಕೊಟ್ಟಾರಂತೇಳಿ. ಹೌದಾ, ಯಾರು ತಂದು ಕೊಟ್ರು? ಎಲ್ಲಿದೆ? ಇಲ್ಲೇ ಒಬ್ರು ಬಡವ್ರು ಅದಾರ ಪಾಪ ಅಂಟಿಯರ್, ಅವರಿಗೆ 3 ಮಕ್ಳಂತೆ. 3 ಮಕ್ಳು 4ನೇದು ಹೊಟ್ಟಿಲ್ ನಿಂತಾಳಲ್ಲ, ಅದು ಬೇಡಾಗೈತೆ ತೆಗ್ಸಾಕತ್ತಿದ್ರಂತ. ಇವ್ರು ಅಂಟಿ ಅದಾರಲ್ಲ ಏನು, ಇವರು ಬರೀ ಮಕ್ಕಳಿಂದರೆ ಮಕ್ಳು ಕೊಡಿಸು ವ್ಯವಹಾರನ ಮಾಡ್ತಾರಂತ ಇವ್ರು. ಹಾಗಾಗಿ ಅವರು ಆಕಿ ಕಡೆ ತೆಗಿಸ್ಬೇಡವಾ, ನಿನಗೆ ಸಾಕಾಗೋದಿಲ್ಲ ಅಂದ್ರೆ ಹಡ್ದು ಅದನ್ನ ಖುಷಿನ ಇಲ್ಲೊಬ್ರು ಸಾಕೋರು ಅದಾರ ಪಾಪ ಮಕ್ಕಳಿಲ್ಲ, ಅವ್ರಿಗೆ ಕೊಡು. ನಿನಗೂ ಕೈಯಾಗ ರೊಕ್ಕಕ್ಕೆ ಒಂದು 50-60 ರೂಪಾಯಿ ಕೊಡ್ತೇನೆ, ನನಗೂ ಏನಿಲ್ಲ ಎಂತಿಲ್ದ ಒಂದು 50,000 ರೂಪಾಯಿ ಸಿಗ್ತತಿ, ಅದಕ್ಕೆ ನೀ ಕೊಡು ಅಂತ ಅಂದ್ರಂತ. ಹೌದನ್ರಿ, ಆತು ತೊಗೋರಂಗಾರ. ಮತ್ತು ಸುಳ್ಳು ಅದನ್ನು ಜೀವ ಕೊಲ್ಲು ಬದ್ಲಿ ಗುಳಿಗೆ ಪಳಿಗೆ ತೊಗೊಂಡು ಹಿಂಗಾರ ಮಾಡಿದ್ರೆ ನನಗೆ ಮಕ್ಕಳರ ಹಾಕವು, ಇದು ಆತು ತೊಗೋರಿ ಆತ ಅಂತೇಳಿ ಪಾಪ ಹಡ್ದು ಹುಟ್ಟಿಂದೆ ಒಂದು 2 ದಿನಕ್ಕೆ ಖುಷಿನ ಕೊಟ್ರಂತ. ಇವ್ರು ತೊಗೊಂಬಂದು ನಾನು ಕೊಟ್ರು, ಮತ್ತು ಅವ್ರಿಗೆ 50,000 ತೊಗೊಂಡೋಗಿ ಕೊಟ್ರು. ಕೊಟ್ಟಿಂದ ಪಾಪ ಬೇಜಾರಾತಂತ. ಮತ್ತೆಲ್ಲ ಯಾರಿಗಾದ್ರೂ ಹುಟ್ಟಿದ ಮಕ್ಕಳು ತಂದು ಕೊಡೋದಂದ್ರೆ ಮತ್ತೆ ತ್ರಾಸಲ್ವೇ, ಹಂಗಾಗಿ ಕೊಟ್ರಂತ ನೋಡ್ಬೆ. ಕೂಸು ಮಾತ್ರ ಎಂಥ ಚಂದ ಐತಿ ಬೇ. ನನಗೆ ಭಾಳ ಖುಷಿ ಆಯ್ತು, ನಮ್ಮ ಅತ್ತಿಗೆ ಭಾಳ ಖುಷಿ ಆಯ್ತು. ಅದಕ್ಕೆ ನಾಳೆ ಹೆಸರಿಡು ಕಾರ್ಯಕ್ರಮ ಇಟ್ಕೊಂಡಿವಿ, ಅದಕ್ಕೆ ನೀ ಬಂದೆ ಅಂದ್ರೆ ಚಲೋ ಆಕತ್ ನೋಡಿ. ಅಷ್ಟ್ರನ್ನ ಕರ್ಕೊಂಬಂದ್ಬಿಡ್ವೆ. ಹೌದನ? ಅಥವಾ ಆದ್ರೆ ಅಷ್ಟರು ಬರೋಕ್ಕಾಗೋದಿಲ್ವ, ಇಲ್ಲೇ ಒಂದು ಸಮಸ್ಯೆ ಆಗಿಬಿಟ್ಟತಿ. ಏನಾತ? ಏನಂದ್ರೆ ಪಾಪ ಮೊನ್ನೆ ಮನಸಂದು ಡೆಲಿವರಿ ಆಗಿತ್ವ, ಇಷ್ಟ ಆಗಿಬಿಟ್ಟತ್ ನೋಡು. ಭಾಳ ಬೇಜಾರಾತ್ವ ಇವಾಗ ಕೇಳಿ ಸುದ್ದಿನ. ಹಡದ ಕಳ್ಳಿಗೆ ಹೆಂಗಾಗಿರ್ತತಿ ಹೇಳಿ, ನಾ ವಿಚಾರ ಮಾಡು. ಅದಕ್ಕೆ ನಿನಗೆ ಈ ಖುಷಿನ ತಂದು ಕೊಟ್ಟಾರ ಅಂದೆಲ್ಲ, ಒಂದು ಕ್ಷಣ ನನಗೂ ಒಂಥರ ಆಗಿಬಿಡುತ್ತೆ. ಆಲ ಆ ತಾಯಿಗೆ ಹೆಂಗಾಗಿರಕ್ಕಿಲ್ಲ, ಹೌದಿಲ್ಲ? ಏನಂತ? ಆಡ್ರಿ ಹೇಳ್ತೀನಿ, ಇತ್ತಾಗ ನಿಮ್ಮಪ್ಪ. ಹಾಂ ಅದಾತು. ಈಗ ನನಗೆ ಸದ್ಯ ಬರೋಕ್ಕಾಗೋದಿಲ್ವ, ನನಗಂದ್ರೆ ಏನಾಗ್ಬಿಟ್ಟೈತೆ ಅದೇ ಹೇಳಿದ್ನಲ್ಲ ನಿನಗೆ, ಪಾಪ ಗಿರ್ಜಿ ಮನೆಗೆ ಹಿಂಗಾಗೈತೆ ಅಂತೇಳಿ. ಈಗ ನಾವು ಖುಷಿಲೇ ಒಂದ ಮನೆ ಅಡ್ಗತ್ತೆ ನಡ್ಕೊಂಡೇವು ನಾವು, ಖುಷಿಲೇ ನಾವು ಕುಣ್ಕೊಂತ ಹೋಸ್ರು ಅಲ್ಲಿಗೆ ಹೆಂಗೆ ಬರೋಕ್ಕಾಕತ್ತೆ ಹೇಳಿ ನಾ ನೋಡೋಣ. ಹೌದಾ, ಸರಿ, ನಮ್ಮ ಅತ್ತಿ ಮುಂದೆ ಹೇಳ್ತಂತು ಹಂಗಾರೆ ಹಿಂಗಾಗೈತಂತ ಅಂಥೇಳಿ. ಹೇಳಿ ಮಗಳ, ಯಾಕಂದ್ರೆ ಈಗ ನಾನು ಹಂಗೆ ಬಂದೆ ಅಂದ್ರೆ ಪಾಪಕ್ಕಿಗೆ ಮನ್ಸಿ ಗಿರ್ಜಿ ಏನು ಅನ್ನೋದಿಲ್ಲ ಬಿಡು, ಪಾಪಕ್ಕಿಗೆ ಬೇಜಾರಾಕತೆ ಏನ ಅಂತ ಅಷ್ಟೇ, ಮತ್ತೇನು. ಈಗ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ ಆಕಿ ಮುಂದೆ, ಹಿಂಗಾಗೈತಿ ಹಿಂಗೆ ತಂದಾಳ ನಮ್ಮ ಪೂಜಾ ಅಂತೇಳಿ. ಯಾಕಂದ್ರೆ ಬೇಜಾರಾಕೈತಿ ಈ ಟೈಮ್ನಾಗ. ದೇವ್ರ ದಯದಿಂದ ಆ ಕೂಸು ಒಂದು ದೌಡ್ ಸಿಕ್ತಂದ್ರೆ ಭಾಳ ಚಲೋ ಆಕತಿ. ಸರಿ ಆಯ್ತು, ಇಡ್ತೇನೆ ಹಂಗಾರೆ. ಏನಂತ? ಏನಿಲ್ಲ, ಅವ್ರ ಅತ್ತೇನ ಅತ್ತಿಯವ್ರ ಅವಾಗ ಬರೋಕ್ಕಾಗೋದಿಲ್ಲ ಅಂತ್ರಿ ಈಗ. ಯಾಕೆ ಬರೋಕ್ಕಾಗೋದಿಲ್ಲ ಅಂತ? ಅದು ಅತ್ತಿಯರ ಮನೆ ಬಾಜುಕ ನನ್ನ ಫ್ರೆಂಡ್ ಒಬ್ಬಕ್ಕೆ ಮಾಂಸ ಅಂತಿದ್ಲ ರೀ, ಆಕಿ ಕೂಸು ಇದಾಗ್ಬಿಟ್ಟತ್ತಂತ. ಪಾಪ ಹಡ್ದಿದ್ದ ಕೂಸಿನ ದವಾಖಾನೆಯಿಂದ ಎತ್ಕೊಂಡು ಹೋಗ್ಬಿಟ್ಟಾರಂತ್ರಿ. ಎತ್ಕೊಂಡು ಹೋಗಿದ್ದಕ್ಕೆ ಆ ಕೂಸು ಇಲ್ಲ ಅಂತೇಳಿ ಭಾಳ ಗೋಳಾಡಕತ್ತಾರಂತ, ಬೇಜಾರು ಮಾಡ್ಕೊಂಡಾರಂತ. ಅದಕ್ಕೆ ಅವ್ವ ನಾವು ಅಲ್ಲೇ ಅಂತಂದ್ಲ. ಅಲ್ಲ, ಅವ್ರು ಯಾರ್ದ ಕೂಸಿನ ಯಾರ ಎತ್ಕೊಂಡು ಹೋದ್ರಂದ್ರೆ ನಿಮ್ಮ ಹೋಗೇನಾತಂತ ಬರಾಕ? ಅತ್ತಿಯಾರ ಇವರು ಒಂದ ಮನೆಯವ್ರಗತೆ ಅಕ್ಕಂಗಿಯರ್ಗತೆ ನಡ್ಕೊಂಡ್ರ ಇದ್ರ ಬದ್ರ ಮನಿಯ. ಅದಕ್ಕೆ ಈಗ ಹೆಂಗೆ ಬರ್ಲಿವ ನಾನು, ಪಾಪಕ್ಕೆ ಬೇಜಾರಾಗೈತೆ. ಮೊದಲ ಈ ಟೈಮ್ನ ನಾವು ಕಾರ್ಯಕಟ್ಟನ ಅಂತ ಹೇಳಕತ್ರ, ಅದು ಇಂಥದಕ್ಕಂದ್ರೆ ಮತ್ತೊಟ್ಟು ನೋವಾಕತ್ ಮನ್ಸಿಗೆ. ಈಗ ನಾವು ಬರೋದಿಲ್ಲ, ನೀವು ಮನೆಯವ್ರು ಅಷ್ಟು ಮಾಡ್ಕೊಡ್ರಿ ಅಂತ ಅಂದ್ಲ. ಆತನ ಚಾಲು ಆತನ ನೋಡು, ವಿಚಾರ ಮಾಡ. ಅದ ಬಗನ ನೀನ ಹಡ್ದಿದ್ದಾಗಿದ್ದಂದ್ರೆ ಬಿಡ್ತಿದ್ಲನ ಈಕಿ ನಿಮ್ಮವ್ ಬರೋದು. ಹೆಂಗೆ ಬರ್ತಿದ್ಲು ಓಡಿ, ಸ್ವಂತ ಮೊಮ್ಮಗಳು ಹಾಕಿದ್ಲಲ್ಲ. ಅದಕ್ಕೆ ಈಗ ಇದು ಏನಲ್ಲ ರಗತಲ್ಲ ಏನಲ್ಲ ಅಂತ ಆಕಿಗೆ ನಿಮ್ಮ ಹೋಗ್ತಲ್ಯಾಗ. ಅಲ್ಲ, ಯಾರು ಬರ್ಲಿಕ್ಕಟ್ಟತ್ ನಿಮ್ಮವ್ವ ನಿಮ್ಮಪ್ಪ ಇಬ್ಬರೇ ಬರ್ತಿದ್ರು. ಬೇಡಪ್ಪ ಅಂದ್ರೆ ಯಾರೂ ಬರ್ಲಾರ್ದ ಏನಿಲ್ದ ಇವಲ್ಲಿ ಅಂತ ಹೇಳ್ಬಿಟ್ಲ ನಿಮ್ಮವ್ವ. ನೋಡು, ಇಷ್ಟೇ ವ್ಯತ್ಯಾಸ. ನಿಮ್ಮವ್ವನ ಕಡಿಗಣ್ಸಾಕತ್ಲ ನಿನ್ನ. ಎಂಥ ಕೆಲಸ ಇದ್ರು ಬಿಟ್ಕೊಟ್ಟ ಬರ್ತಾಳಂತ ಮಾಡಿದ್ದೆ ನಾನು, ಆದ್ರೆ ಹಿಂಗೆ ಮಾಡ್ತಾಳಂತ ನನಗೆ ಗೊತ್ತಿದ್ದಿಲ್ಲ ಬಿಡವ. ಹೇಳಿದ್ದಕ್ಕರ ಖುಷಿ ಆತನ ಇಲ್ಲ? ಅದೆಲ್ಲ ಏನು ಮಾತಾಡ್ಲಿಲ್ಲ ರೀ ತರ. ಹೌದನ್ವ, ಹಿಂಗೆ ಯಾವಾಗ ಕೊಟ್ರು ಯಾರು ಕೊಟ್ರು ಅಂತ ಅಷ್ಟೇ ಕೇಳಿದ್ಲ. ಅದೆಲ್ಲ ಯಾಕೆ ಕೇಳ್ತಾಳೆ ಹೇಳು? ಈಗ ಏನಂತ ಬರ್ತಾಳಂತೋ ಇಲ್ಲಂತೋ ಅಷ್ಟೇ ಕೇಳ ನಿಮ್ಮವನ್ನ. ಏನ 108 ರಾಡಿ ಬೇಡ, ಬಂದ್ಲು ಚಂದಾಗಿ ಹೆಸರು ಇಟ್ಲು ಮಾಡಿದ್ಲು ಅಂದ್ರೆ 4 ದಿನ ತಾಯಿ ಮಗನ್ನ ನಿಮ್ಮಿಬ್ಬರನ್ನ ಅಲ್ಲಿ ಕಳಿಸ್ತೇನೆ. ಇಲ್ಲ ಅಂತಂದ್ರೆ ಏನ ಈಗ ಸದ್ಯ ಏನು ನೀವು ಹೋಗೋ ಅವಶ್ಯಕತೆ ಇಲ್ಲ, ಹೋಗುವ ಅವಶ್ಯಕತೆನೇ ಇಲ್ಲ. ಈಗ ಏನ ಆಕಿಗೆ ಮೊಮ್ಮಗ ಅನ್ನೋದಿಲ್ಲ ಅಂದ್ಮೇಲೆ ನಾನೇ ಕಳ್ಸಕ್ಕೆ ಹೋಗ್ಲಿ ಅಷ್ಟೇ. ಆತ್ರಿ ಅತ್ತಿಯಾರ, ಕೇಳ್ತೇನೆ, ಫೋನ್ ಹಚ್ತೇನೆ. ಹಲೋ, ಹಾಂ ಹೇಳ ಮಗಳ. ಅವ ಅತ್ತಿಯರು ಬಯಾಕತ್ತಾರ, ಯಾಕ ತಂದು ಮೊಮ್ಮಗ ಆಗಿದ್ರೆ ಬರ್ತಿದ್ದಿಲ್ಲನ, ಹಿಂಗ ಕಾರಣ ಹೇಳಿ ಆ ಕೆಲಸ ಐತಿ ಈ ಕೆಲಸ ಐತಿ ಅಂತ ಉಳ್ಕೊಂತಿದ್ಲ ನಿಮ್ಮವ್ವ. ತೀರ ಬರಬಾರ್ದನ, ಎಷ್ಟು ಶಣೆತನ ನೋಡು. ನಿಮ್ಮವ್ವನ ಹಿಂಗೆ ಭೇದ ಭಾವ ಮಾಡಿದ್ರೆ ಮಂದಿ ಮಾಡ್ಲಾರ್ದಂಗೆ ಇರ್ತಾರನ. ಇಲ್ಲಿ 4 ಮಂದಿ ಕೇಳ್ತಾರ ಇಲ್ಲ, ಯಾಕ ಪೂಜಾನ ಅಮ್ಮ ಬಂದಿಲ್ಲನ ಅಂತೇಳಿ. ಈ ತೀರ ಬರ್ಲಾರ್ದಂಗಿದ್ರೆ ಈಗ 4 ಮಂದಿಗೆ ಏನು ಉತ್ತರ ಕೊಡ್ಬೇಕಂತ ಬೈಯಾತಾರ. ಹಾಂ ಹೌದನ್ವ, ಆಯಿತು.
ನಾನು ನಿಮ್ಮಪ್ಪ ಇಬ್ಬರ ಬರ್ತೀವಿ. ನಿಮ್ಮ ಅಣ್ಣಗೆ ಒಂದಿನ ಬಿಡು ಸಿಕ್ಕಾಗ ಹೋಗಿ ನೋಡ್ಕೊಂಬಾ ಅಂತ ಹೇಳ್ತೇನೆ. ಅದೇ ನಿಮ್ಮ ಅತ್ತಿಗೆ ಕರ್ಕೊಂಡೆ ಏನವ ಹಂಗೆ ಮಾಡ್ಲೆ? ಹ್ಞೂ ಸರಿ, ಬೇಕಾದ್ರೆ ನೀವು ಇಬ್ಬರು ಬರ್ರಿ, ಅಮ್ಮನ ಕರ್ಕೊಂಬರ್ರಿ. ಹಾಂ ಹಾಂ ಬರ್ತೀವಿ ತೋರ್ವ. ನಾಳೆ ಆಯ್ತದಲ್ಲ ಬರ್ತೀವಿ ತೋ. ಇಡ್ಲ್ಯಾವ? ಹ್ಞೂನವ ಇಡು ಫೋನ್. ಖುಷಿನ ಹುಷಾರಾಗಿ ನೋಡ್ಕೊರ ಮಗಳ. ಹ್ಞೂ ಬಾಯಿ ಮಾಡಿ ಬೇದಾಡಕತ್ತಾಳಂತ, ಅದಕ್ಕೆ ಬಂದ ಬಿಡೇವ ನೀನು ಅನ್ನಕತ್ತಾಳ. ಆಯ್ತು ಹೋಗಿ ಬರೋಣ. ಪಾಪ ಕೀ ಮನ್ಸಿಗೆ ಯಾಕೆ ನೋವು ಮಾಡೋದು, ಹೋಗಿ ಬರೋಣ ಇಬ್ರು. ನಾಳೆ ಬೆಳಿಗ್ಗೆ ನೋಡ್ರಿ ದೌಡ್ ತಯಾರಿ ಹೋಗಿ ಬಂದ್ಬಿಡು ನಂಗಾರ. ಅಂತೂ ನನ್ನ ಮಗಳು ಒಂದು ತಂದು ಸಾಕೋಂಗಾಗಿಬಿಡ್ತಲ್ಲ ಅಂತ. ಏನಾತು ಅತ್ತಿಯರ? ಪೂಜಾ ಒಂದು ದತ್ತಕ್ಕೆ ತೊಗೊಂಡು ಸಾಕ್ತಾನೆ ಇದ್ಲಲ್ಲ, ಹಂಗೊಂದು ಖುಷಿನ ಹಡ್ದಿದ್ದನ್ನ ಕೊಟ್ಟಾರಂತ, ಅದ್ರದ್ದು ನಾಮಕರಣ ಇಟ್ಟಾಳಂತ ನಾಳೆ. ಬಾ ಬೇವ ಅಂತ ಹೇಳಕತ್ತಾಳ. ಅದಕ್ಕೆ ನಾವು ಅಲ್ಲಿ ಅಂದೆ, ಮತ್ತು ಒಳ್ಳೆ ಅವ್ರ ಅತ್ತೇನ ಬೇದಾಡಕತ್ಲಂತ. ನೀ ಬಂದ ಬಿಡುವ ಅಂದ್ಲ. ತಗೋರುವ ಹಂಗಾರೆ ನಾನು ನಿಮ್ಮಪ್ಪ ಬರ್ತೇವೆ ಅಂದೆ, ಇಲ್ಲ ಅಮ್ಮನೂ ಕರ್ಕೊಂಬ ಅಂದಾಳ. ಅದಕ್ಕೆ ಅತ್ತಿಯರ ನಾಳೆ ಹೋಗಿ ಬರೋಣ್ರಿ. ಪೂಜಾ ಅತ್ತಿಯರ ನೀವೊಬ್ರು ಅದು ಎಂಥ ಮರುವ ಏನೋ, ಒಂದೊಂದ್ಸಲ ನೆಟ್ಟಿಗಿರ್ತೀರಿ, ಒಂದೊಂದ್ಸಲ ಮರ್ತು ಬಿಡ್ತಿರತ್ತಾಗ. ನನ್ನ ಮಗಳ್ರಿ, ನಿಮ್ಮ ಅಮ್ಮಗಳು. ಹಾಂ ಹೌದಲ್ಲ, ಒಂದೊಂದ್ಸಲ ಭಾಳ ಚಂದ ನೆನ್ಪಿರ್ತತ್ಲೇ ನನಗೆ. ಎಷ್ಟು ದಿನ ಬಿಟ್ಟು ಬಂದರೂ ಒಮ್ಮೆ ಹಿಂಗೆ ಆಗ್ಬಿಡ್ತತ್ ನೋಡು. ಅದು ಹೋಲ್ಬಿಡು. ಇದು ಈಗೇನ ಹಂಗೆ ಮಾಡಿದ್ಲಂತ, ಹಂಗಾರೆ ಕಡೆಗೆ ಒಂದು ಹತ್ತಕ್ಕೆ ತೊಗೊಂಡ ಸಾಕಾಕತ್ಲಂತ. ಹೋಗತ್ತಾಗ ಈಗ ಒಂದು ಹೇಳಲೆ ನಾನು ಶಾಂತವ. ಈಗ ತಡಿ, ಒಂದು ಖುಷಿನ ಒಂದು ಪದರ್ನೇನು ರೊಟ್ಟಿನ ಕೊಡೋದಿಲ್ಲ, ಇನ್ನು ಖುಷಿನ ಕೊಡ್ತಾಳಂದ್ರೆ ಅದು ಅಕ್ಕಿದಲ್ಲದ. ಪೂಜಾ ಅಂದೇ ಆಗಿರ್ತದ. ನೆಪ ಮಾತ್ರಕ್ಕೆ ಆ ಅಕ್ಕಿ ಹೊಟ್ಟೆ ಹುಟ್ಟಿ ಈಕಿ ಕೈಗೆ ಬಂದಿರ್ತದೆ ಅಷ್ಟೇ. ಅದು ಏನು ಅದ್ರ ಋಣ ಇರ್ತೈತಿ, ಈಕಿ ಕಡೆ ಇರ್ಬೇಕು ಅನ್ನೋದು ಅದಕ್ಕೆ ಬಂದಿರ್ತದೆ. ಅದು ಕಾರಣ ಇಲ್ಲದೆ ಯಾವ ವಸ್ತುನು ಯಾರ ಕಡೆನೂ ಸೇರೋದಿಲ್ಲ, ಯಾವುದನ್ನು ಯಾರು ಪಡ್ಕೊಳಕ್ಕೆ ಆಗೋದಿಲ್ಲ ಋಣ ಇಲ್ಲದೆ. ಪರಮಾತ್ಮ ಮೊದಲೇ ನಿರ್ಧಾರ ಮಾಡಿರ್ತಾನೆ ಯಾರ್ಯಾರ ಕಡೆ ಇರಬೇಕು, ಯಾರ್ಯಾರ ಕಡೆ ಸೇರ್ಬೇಕು ಅಂತೇಳಿ. ಅದು ಕರೇನ್ರಿ ಅತ್ತಿಯರ. ಆದ್ರೆ ಏನು ಮಾಡ್ಬೇಕು ನೋಡ್ರಿ, ಪಾಪ ಮನ್ಸಂದು ಕಷ್ಟ ನೋಡೋಕ್ಕಾಗೋದಿಲ್ಲಪ್ಪ. ನಾನು ಅಲ್ಲೇ ಹೊಂಟಿದ್ದೆ, ಅತ್ತು ನಾ ಹೋಗಿ ಬರ್ತೇನೆ. ನೀವು ಹಂಗಾರೆ ನಾಳೆ ಬೆಳಗ್ಗೆ ನಾ ಬರ್ತಂತ ಹೋಗುನ್. ಶಾಂತ ಯಾಕೆ ಭಾಳ ಬೇಜಾರಾಗಕತ್ತೈತಿ, ಒಂದು ಈಟ್ ಹೊರಗೆ ಹೋಗ್ಬರ್ತಂತಡಿ. ಅಕ್ಕತಿ ನೀ ಬೇಜಾರು ಅಕ್ಕತಿ. ಅದೇನಂತಾರಲ್ಲ, ಕುಡ್ಕುಗೊಂದು ನೆವ ಬೇಕಟ್ಟೆ. ನೋಡ, ಮನ್ ರಾತ್ರಿ ಕುಡ್ದು ಬಂದು ಎಗ್ಳರೆ ಕುಡ್ದು ಏನು ಮುಕ್ಕಳರೆ ವಾಂತಿ ಮಾಡಿರಿ. ಇವತ್ತೇನಾರ ಎಗ್ಳರೆ ಕುಡ್ದು ವಾಂತಿ ಮಾಡಿದ್ರಿ ಏನಿಲ್ಲ, ನೀವು ಬಾಯಿಗೆ ಒಂದು ಬೆಂಡ ತುರುಕ್ತೇನೆ ಮತ್ತೆ ತಲೆ ಕೆಡ್ತಂದ್ರೆ ನಂದು ಏನ ಮನುಷ್ಯರ್ದಾಗದಿರ ದನಗಿನಾದಿರಿ ನೀವು. ಅಯ್ಯೋ ದೇವ್ರೇ, ಅವ್ರು ವಾಂತಿ ಮಾಡಿದ್ರಿ ಏನಾಯ್ತು? ಯಾರು ಮಾಡೋದೇನೆ ಇಲ್ಲ. ನೀವು ವಾಂತಿ ಮಾಡ್ಲಾರ್ದ 2 ಮಕ್ಕಳು ಹೊಡೆದೇನು? ಆದ್ರೆ ನೀ ಬಸರದೇನು ಹೇಳು, ಕಟ್ಟಿಲ್ಲದಿರಿ? ಇಲ್ಲ, ಆದ್ರೂ ವಾಂತಿ ಮಾಡಿದ್ದೀನಿ ಇಲ್ಲ. ನನ್ನ ತಲೆ ಹಾಪ್ ಮಾಡ್ಬೇಡ, ಹಾಪ್ ಮಾಡಿದ್ದಂಗದಿ ಮತ್ತೆ ನನ್ನೂ ಒಂದು ಹಾಪ್ ಮಾಡ್ಬೇಡ. ಹೋಗ, ಹೋಟೆಲಿದ್ದಾಗ ವಾಂತಿ ಮಾಡಿದ್ದೀನಿ ಹೇಳಕತ್ತಾರ ಸೂರ. ರತ್ನಿ 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 ರತ್ನಿ. ಹಾಂ ರೀತಿ ಏನಿಲ್ವಾ, ಹಿಂಗೆ ಪೂಜಾ ಖುಷಿನ ತೊಗೊಂತೀನಿ ಇಲ್ಲಲ್ಲ ತೊಗೊಂಡಾಳಂತ, ಅದನ್ನು ಮತ್ತೆ ನಾಮಕರಣ ಐತಂತ ನಾಳೆ. ಅದಕ್ಕೆ ನಾವು ಅಷ್ಟ ಹೋಗಿ ಬರ್ತೇವೆ. ನಡ್ತಿತ್ತಲ್ಲ, ನೀನು ನಿನ್ನ ಗಂಡ ಇನ್ನೊಮ್ಮೆ ಹುಡುಗನ ಕರ್ಕೊಂಡು ಹೋಗಿ ಬರ್ರಿ, ಬೇಕಾದ್ರೆ ಬಿಡು ಸಿಕ್ಕಾಗೊಂದು ನೋಡ್ಕೊಂಬರ್ರಿ. ಮತ್ತು ಅತ್ತಿ ಹಿಂಗೆ ಬಿಟ್ಟು ಹೋದ್ಲಲ್ಲ ನಾಮಕರಣಕ್ಕೆ ಅನ್ಕೋಬೇಡ. ಮತ್ತು ಯಾಕಂದ್ರೆ ಪಾಪ ಗಿರ್ಜಿಗೆ ಮಗಳಿಗೆ ಹಿಂಗಾಗೈತೆ. ಈಗ ನಾವು ಹೋಸ್ರು ಕುಣ್ಕೊಂತ ಚಂದಾಗಿ ರೆಡಿಯಾಗಿ ಹೋದ್ವಿ ಅಂದ್ರೆ ಆಕೆ ಮನಸ್ಸಿಗೆ ಬೇಜಾರಾಕೈತಲ್ಲ. ನಾವು ಅಕ್ಕಂಗಾರ ಗತಿ ನಡ್ಕೊಂಡೇವಿ. ಈಗ ನಮ್ಮಿಬ್ಬರದ್ದು ಬಿಡ್ಲಾರದಂತೇಳಿ ನಾನು ಇವರು ಹೋಗಿ ಬರ್ತೀವಿ. ಆಮೇಲೆ ಒಂದಿನ ನೀವು ರೆಡಿ ಆಗ್ರಿ, ಮರನೇ ದಿನ ಬೇಕಾರೆ ಗಂಡ ಹಿಂಗೆ ಹೋಗಿ ಬರ್ರಲ್ಲ. ಆಯ್ತು ತೋರಿ ಅತ್ಯಾರ. ನನಗೆ ಗೊತ್ತಿಲ್ಲನ್ರಿ ಅತ್ಯಾರ. ಹಳ್ಳ್ಯಾಗ ಹಂಗೆ ಸಿಟಿಯಾಗಾದ್ರೆ ಒಬ್ರಿಗೊಬ್ರು ತಲೆ ಕೆಡಿಸ್ಕೊಲಾರ್ದಂಗೆ ಇರ್ತಾರೆ. ಹಳ್ಳ್ಯಾಗ ಹಂಗಲ್ಲ, ಒಬ್ರಿಗೆ ಏನಾರ ಆದ್ರೆ ಓಸ್ರು ದುಂಡು ನಿಲ್ತಾರೆ. ಒಬ್ರು ಕಷ್ಟಕ್ಕೊಬ್ರು ಹಾಕ್ಕಾರ. ಒಂದು ಮನ್ಯಾಗ ಎಲ್ಲಾರು ಸತ್ತಿದ್ರಂದ್ರೆ ಆ ಇಡೀ ಆ ಓಣಿ ತುಂಬಾನು ಒಬ್ರು ಪೂಜೆ ಮಾಡಂಗಿಲ್ಲ, ಜಳಕ ಮಾಡಂಗಿಲ್ಲ ಚಂದಾಗಿ. ಹಂಗಿರ್ತೈತೆ ತಗೋರಿ ಅತ್ಯಾರ, ಗೊತ್ತೈತೆ ನನಗೂ. ಹ್ಞೂ ಕರೆ, ಅದೊಂದು ಚಲೋ ನಮ್ಮ ಹಳ್ಳ್ಯಾಗ. ಸುಳ್ಳು ಹೇಳ್ಬೇಕು, ಯಾಕಂದ್ರೆ ಇದ್ರ ಬದ್ರ ಏನು ಬೇಕಾದ ಚಾಡ ಮಾತಾಡ್ಕೊಲಿ ಹಿಂದೆ ಮುಂದೆ. ಆದ್ರೆ ಒಬ್ರಿಗೆ ಏನಾರ ಆರಾಮಿಲ್ಲ, ಅವ್ರ ಮನ್ಯಾಗ ಏನಾರ ಸ್ವಲ್ಪ ಭಾಳ ಕಷ್ಟ ಆಗೈತಿ ಅಂದ್ರೆ ಒಬ್ರಿಗೊಬ್ರು ಆಸರಕ್ಕಾರ. ನೀವು ಒತ್ತೀರ ಒಲಿ ಮ್ಯಾಗ ಸಾರಿಟ್ಟಿದ್ದೆ ತಡ್ರಿ. ನೀವೇನು ಇಲ್ಲೇ ಕುಂತಿರಲ್ಲ? ಮತ್ತೆ ನಿಂದ್ರಲ್ಲೇನು? ನಿಂದ್ರದಲ್ರಿ, ಇಲ್ಲೇ ಕುಂತಿರಲ್ಲ, ಹೋಗಿ ಎದ್ದು ಹಾಳಾಗತ್ತಾಗ ನಾ ಹೊರಗೋಗ್ಬೇಕಂದ್ರಲ್ಲ. ಮತ್ತೆ ರೊಕ್ಕ ಕೊಡು, 100 ರೂಪಾಯಿ. 1 ರೂಪಾಯಿ ಇಲ್ಲ ನಮ್ಮ ಕಡೆ, ಕೇಳ್ಬೇಡ್ರಿ. ಅಲ್ಲೋ, ನನ್ನ ಕಡೆ ಇರೋ ರೊಕ್ಕ ಎಲ್ಲ ನೀನೇ ಇಸ್ಕೊಂತಿ. ಅದೇನೋ ಒಂದು ಹೊಲ್ದಂದು ಮಾರಿದ್ದು ನೀನೇ ಇಸ್ಕೊಂತಿ. ನೋಡಿದ್ರಿ ಈಗ ನನ್ನ ಕಡೆ ರೊಕ್ಕ ಇಲ್ಲ ಅಂತಿ. ಬೇಕಾದ್ರೆ ಮೊನ್ನೆ ನೀನು ಸುಸಿ ಮಾಡಿದ್ಲಲ್ಲ ಶೇರೆ ಮನ್ಯಾಗ, ಅದೈತ್ ಕೊಡ್ಲೇನು? ಒಲ್ಯೋ ಯಪ್ಪ, ಅಂಡರ್ವೇರ್ ತೊಳೆದ್ ನೀರು ಈ ಯಪ್ಪ ದ್ರಾಕ್ಷಿ ಹಣ್ಣು ಕಾಲಾಗ ತುಳಿದು ಒಲ್ಯೋ ಮರಾಯ. ಮನಸ ಸಮಾಧಾನ ಮಾಡ್ಕೊರ್ವಾ. ಯಾರು ಏನು ಮಾಡಾಕತ್ತಿ? ಯಾರು ಏನು ಮಾಡಾಕತ್ತಿ ಹೇಳು? ನೀ ಹಿಂಗೆ ಚಿಂತೆ ಮಾಡ್ಕೊಂತ ಕುಂತ್ರೆ ಎಲ್ಲ ಬಗ್ಗೆ ಹರಿದು ಬಿಡ್ತೈತೆ. ಕೂಳು ತಿನ್ನೋದು ಬಿಟ್ಟು ಹಡದು ಬಾಣ್ತಿ. ಏನು ಎಷ್ಟು ಜೋಪಾನಾದರೂ ಕಡಿಮೆನ ಗೊತ್ತನ? ಹಡದು ಬಾಣ್ತಿಯಾರು ಭಾಳ ಕುಂದ್ರಬಾರ್ದಂತಾರ ಅಂತ. ಅದು ಮಗನ ಯೋಚನೆ ಮಾಡ್ಕೊಂತ ಖುಷಿಯಿಂದ ಒಂದೇ ಸುಮ್ಮನೆ ಕುಂತೀವ. ಮಗಳ ಹೇಳುವ, ಹೇಳು, ಹಂಗೆ ಮಾಡಬೇಡ, ಹೇಳು.
ಅಲ್ಲ ಈಗ ಅದನ್ನ ಖುಷಿನ ತೊಗೊಂಡೋಗ್ಯಾರ ಇಲ್ಲ ಅಂತ ನಾ ಹೇಳಂಗಿಲ್ಲ. ಹಂಗಂತೇಳಿ ಈಗ ನಿನ್ನಂತೇಳಿರೋ ಖುಷಿನಾರ ನೀ ಚೆಂದಾಗಿ ನೋಡ್ಕೋಬೇಕಲ್ಲ ಮಗಳ. ಹಾಲು ಕುಡಿಸ್ಬೇಕು ಹೊತ್ತೊತ್ತಿಗೆ. ಹಾಲು ಹಂಗೆ ಬರ್ತಾವ್ರೆ. ನೀ ಹೊಡ್ತುಂಬ ತಿಂದಾಗ ಹಾಲು ಬರ್ತಾವ. ನೀ ಹೊಡ್ತುಂಬ ತಿಂದ್ರಲ್ಲ ಹಾಲು ಬರೋದು. ಈ ಖುಷಿನ ಯಾಕವ ಉಪವಾಸ ಕೆಡೋತಿ? ಆ ಖುಷಿ ಹೆಂಗೈತೆ ಏನ ಅಂತ ಚಿಂತೆ ಮಾಡ್ಕೊಂತ ಹೇಳ್ವ ಮಗಳ. ಹಂಗೆ ಮಾಡಬೇಡ. ಒಂದು ಈಟಿ ಏನಾರ ತಿನ್ನು ಹೇಳು. ಹಿಂಗೆ ಆತಂತ ಗೊತ್ತಾಗ್ಬಿಟ್ಲೆ ಭಾಳ ಬೇಜಾರಾತವ ನನಗೂ. ನಾನು ಅದನ್ನ ಹೇಳಕತ್ತೇನೆ ಪರಕ್ಕ. ನಿನ್ನೆಯಿಂದನು ಶಾಂತಕ್ಕನು ಬೆಳಗ್ಗೆ ಬಿಸಿ ಬಿಸಿ ಉಪ್ಪಿಟ್ಟು ಏನು ಶಿರಾ ಮಾಡ್ಕೊಂಬಂದು ಕೊಟ್ಲ. ಹೆಂಗೆ ಕೊಟ್ಟಾಳ ಹಂಗೆ ಇಟ್ಟಾಳವ ಈಕಿ. ತಿಂತಾನೆ ಆಮೇಲೆ ದೊಡ್ಡವ ಅಂದ್ಲಕ್ಕಿಗೆ. ಆಕಿ ಹೋದ್ಲು ಪಾಪ ಕೊಟ್ಟು. ಈಕಿ ನೋಡಿದ್ರೆ ಹಿಂಗೆ ಕುಂತಾಳ. ಈಗ ನೋಡಿ ನೀನು ಏನೋ ಮಾಡ್ಕೊಂಬಂದಿ ತಿನ್ವಳ್ಳ ಹಿಂಗೆ ಕುಂತಾಳ. ಎಷ್ಟು ಹೇಳಕತ್ತೇನೆ ಆ ಖುಷಿನ ಕಡೆ ಲಕ್ಷ್ಯ ಕೊಡು. ಇದು ಹಿಂಗೆ ಆಗಬಾರ್ದಾಗಿತ್ತು, ಆಗೈತಿ. ಈಗ ಅದನ್ನೇ ಮನಸ್ಸಿನಾಗ ಇಟ್ಕೊಂಡು ಕೊರಗಾಕತ್ರ ಆಕತ್ತೇನವ. ಹೇಳು ಹೇಳು ಅಂತೇಳಿ ನನ್ನ ಮಾತಾದ್ರೆ ಕೇಳುವಳ್ಳ ನೋಡು ಪರಕ್ಕ. ಯಾಕವ ಮನ್ಸ ತಿಳಿದಕ್ಕೆ ಯಾಕೆ ಹಂಗೆ ಮಾಡ್ತಿ? ಯಾರಿಗೇನು ಹಿಂಗಾಗ್ಲಿ ಅಂತ ಆಸೆ ಇತ್ತನ? ಈಗ ನೀವು ಊಟ ಬಿಟ್ಬಿಟ್ರೆ ಬಂದ್ಬಿಡ್ತದ ಕೂಸು. ಹೋಗ್ಯಾನ ಬಸ್ಸು ಪೊಲೀಸ್ ಸ್ಟೇಷನ್ಯಾಗ ವಿಚಾರ್ಸಕ್ಕೆ ಏನಾತ ಏನು ಎತ್ತ ದವಾಖಾನಿಗೂ ಹೋಗ್ಯಾನ. ಏನು ಅವರು ಅಲ್ಲ ಇಷ್ಟು ಸೆಕ್ಯೂರಿಟಿ ಇದ್ದೆ ಕೂಸಿದಾಗ ಮಟನು ಹೆಂಗೆ ಸುಮ್ಮನಿದ್ರಿ ನೀವು ಅಂತ ಅಲ್ಲಿನೂ ಅವರು ದವಾಖಾನ್ಯಾಗೂ ಬಾಯ್ ಮಾಡಕತ್ತಾರ. ಸಿಗ್ತೈತಿವಾ? ಸಿಗ್ತೈತಿ. ನೀನು ಕೂಸು ನಿನಗೆ ಸೇರ್ತೈತಿ. ಏನು ಅದ್ರ ಋಣ ನಿನ್ನ ಕಡೆ ಇನ್ನೂ ಇತ್ತಂದ್ರೆ ಸಿಗ್ತೈತಿ ಮನ್ಸ. ಇಷ್ಟು ಮಾತಾಡಕತ್ತೀವಿ ಕಲ್ಲುಗುಂಡು ಕುಂತಂಗೆ ಕುಂತಿಯಲ್ಲ ಮಗಳ. ಏನು ಮಾತಾಡಲಿ ದೊಡ್ಡವ, ಏನು ಮಾತಾಡಲಿ? ನೀವು ಅಂತೀರಿ ಸಿಗ್ತೈತೆ ಅಂತೇಳಿ ನಾನು ಏನು ಮಾಡಲಿ? ಅನುಭವಿಸಕತ್ತಕೀಗ ಎಷ್ಟು ಸಂಕಟಕೈತಿ. ನಾ ಉಂಡಿಲ್ಲ ಅಂತೇಳಿ ನಮ್ಮವ್ವ ಇಷ್ಟು ಬೇಜಾರು ಮಾಡ್ಕೊಂಡು ಕುಂತಾಳ. ಉಣ್ಣು ಅಂತೇಳಿ ಕಣ್ಣೆದ್ರಿಗಿರಾಕಿ ನಾನು ಇಷ್ಟು ದೊಡ್ಡಾಕಿ. ನನ್ನ ಬಗ್ಗೆನ ನಮ್ಮವ್ವ ಇಷ್ಟು ಯೋಚನೆ ಮಾಡಾಕತ್ತಾಳ. ಇನ್ನು ಹಸಿಗುಸನ ಅದ್ರ ಬಗ್ಗೆ ವಿಚಾರ ಮಾಡಬಾರ್ದನ್ಬೇ ದೊಡ್ಡವ. ಹಡ್ದನಿ ಒಂದಿನ ಎತ್ತಿ ಚಂದಾಗಿ ಮುದ್ದಾಡಲಿಲ್ಲ, ಪ್ರೀತಿಯಿಂದ ಕರ್ಕೊಲಿಲ್ಲ. ಇನ್ನೂ ಹುಟ್ಟಿ ಒಂದಿನ ಆಗಿತ್ತು ಆಗಲೇ ಹಿಂಗೆ ಮಾಡಿದ್ರಲ್ಲ ದೊಡ್ಡವ. ಯುವಕರು ಕಾಲು ಮಣ್ಣಾಲಿ ಕೈ ಮಣ್ಣಾಲಿ ಅದು ಹೆಂಗೆ ಬಂದ್ಬಿಟ್ಟಾವ ಇವ ಆತಾಗ. ವಾ ನೋಡೋಕ್ಕಾಗಲ್ಲವ ಇವ, ನೋಡೋಕ್ಕಾಗೋದಿಲ್ಲ ಈ ಗೋಳಾಟ. ಮನ್ಸ ನೋಡುವ ನಾವು ಸಮಾಧಾನ ಮಾಡ್ಕೊಂತ ಹೇಳ್ಬೋದು. ಆದರೆ ಅನುಭವಿಸಕ್ಕೆ ನೀನ ಮಗಳ. ನಂಗೆ ಗೊತ್ತೈತಿ ನಿನ್ನ ಕಷ್ಟಕತೆ ಅಂತೇಳಿ. ಆದರೆ ಇರೋ ಖುಷಿನ ಬಗ್ಗೆ ಲಕ್ಷ್ಯ ಕೊಡ ಮಗಳ, ಇಷ್ಟ ಹೇಳೋದು. ನನಗಂತರೂ ಸಾಕಾಗೈತೆವ ಇವ. ಇದನ್ನೆಲ್ಲ ನೋಡೋದಕ್ಕಿಂತ ದೇವ್ರು ಒಂದು ಮೊಮ್ಮಗನ ಕೊಟ್ಟ, ಅವಳಿ ಜೋಳಿ ಮಕ್ಳು ಕೊಟ್ಟ ಅಂತ ಖುಷಿ ಪಡ್ಲಿವೋ ಏನು ಹಿಂಗೆ ಆತಲ್ಲ ಅಂತೇಳಿ ದುಃಖ ಪಡ್ಲಿವೋ ನನಗೊಂದು ಗೊತ್ತಾಗೋಲ್ದವ ಇವ. ಸಾಯಿ ಕಾಲಕ್ಕೆ ಇದೇನು ನೋಡೋದು ಬಂತ ಇವ ನನಗತ್ತಾಗ. ಇವ ಮರ್ಮ ಮಕ್ಳು ಕಣ್ಣೆ ಅಂತ ಅಷ್ಟು ಖುಷಿ ಆಗಿತ್ತವ ನನ್ನ ಜಲಮ. ಏನಿದೊಂದು ಇಟ್ಕೊಂಡು ಹೊಂಟ್ನಿ ಇವ ನಾನು ಅತ್ತಾಗ. ಹುಡುಗಿ ಮಾಡಕತ್ತೈತಿ ಹುಡುಗಿ. ಎರಡು ಮಕ್ಕಳು ಮುಕ್ಕೊಂಡವು ಅಂದರೆ ಎರಡಕ್ಕೂ ಜಾಕ ಮಾಡಿಸಿನ್ನೆ. ಸ್ವಲ್ಪ ತಿನ್ನಿಸಿಂದ ಈಕಿ ಒಟ್ಟು ಹಾಲು ಕುಡಿಸಿದ್ಲ ಖುಷಿಗೆ. ಮುಕ್ಕೊಂಡವು. ಈಕಿನ ಏನು ತಿನ್ವಳ್ಳು. ಆ ಹುಡುಗಿ ಒಂದು ಹಾಲು ಕುಡಿತೈತೆ. ಮತ್ತು ಈಕಿ ಹೊಟ್ಟೆ ಕೂಳಿದ್ರೆ ಹಾಲು ಬರ್ತಾವನ್ನ. ಅದು ಒಂದು ಅಳ್ತಿ ನಿನ್ನಿಂದ ಈ ಅಂತ ಅಳ್ತೈತಿ. ಈಕಿ ಮತ್ತೆ ಎಲ್ಲೇ ಕೂತಿನ್ವಳ್ಳು ಹೊಟ್ಟೆ ತುಂಬ ಹಾಲು ಕುಡಿಸ್ವಳ್ಳು. ಹಾಗಾಗಿ ಅದಲ್ಲೂ ಈ ಅಂತ ಅಳ್ತೈತಿ ನೋಡು. ಹಂಗ್ಯಾಕೆ ಮಾಡ್ತಿ ಮಾನ್ಸ? ಇಲ್ವೇ ಹಾಲು ಕುಡಿಸ್ತಾನೆ, ತಿಂತಾನೆ. ಮತ್ತು ಈ ಖುಷಿನ ಸಲುವಾಗಿ ಯಾರ ನೋಡ್ಬೇಕಲ್ಲ ನಾನು. ಈಕಿನ ಗಿರ್ಜಿ ಕರ್ಕೊಂಡು ಹೋಗಿ ಒಳಗೆ ಒಂಚೂರು ಬಿಸಿ ಬಾಣ್ತಿ ಮೊದಲ ಹೋಗಿ ಒಂಚೂರು ಬಿಸಿ ಬಿಸಿ ಏನಾರು ಮಾಡಿಕೊಡು. ಹೋಗು ಏನಾಗೋದು ಅಕ್ಕತಿ ಹೋಗುವ ಹೋಗಿ ಮಾಡಿಕೊಡು. ಋಣ ಇತ್ತಂದ್ರೆ ಸಿಗ್ತೈತೆ. ಹೋಗ ಮಗಳ, ಬೇಜಾರಾಗಬೇಡ, ಹೋಗುವ. ನಾವು ಒಟ್ಟು ಶಾಂತವನ್ನ ಮನೆ ಕಡೆ ಹೋಗಿ ಮನೆಗೆ ಹೋಗ್ಯಂತ ಪರಕ. ಆಯ್ತು.